ಇವತ್ತಿಗೆ ಕರೆಕ್ಟ್ ಒಂದು ತಿಂಗಳ ಮೇಲೆ ಒಂದೆರಡು ದಿನ ಐತೆ ಅನಿಸ್ತೈತ್ರಿ ವಿಡಿಯೋನ ಮಾಡೇ ಇಲ್ಲ. ಯಾಕನ್ನೋ ಕಾರಣ ಈಗ ತಮ್ಮನೇಲಿ ನೋಡಿದಾಗ ಅರ್ಥ ಆಗಿರ್ತೈತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಾಗ ಏನು ಮಾತಾಡ್ಬೇಕಂತನೂ ಗೊತ್ತಾಗ್ತಿಲ್ಲ. ಅಷ್ಟರ ಮಟ್ಟಿಗೆ ಬೇಜಾರದ ವಿಚಾರನ ಸಡನ್ನ ನಾನು ಲಾಸ್ಟ್ ವಿಡಿಯೋ ಒಂದು ಮಾಡಿದ್ದೆ. ಅದೇ ನನ್ನ ಬಾಯಲ್ಲಿ ಆ ರೀತಿ ಬಂತು ಅಥವಾ ದೇವ್ರ ಆ ರೀತಿ ಹೇಳಿಸಿದ್ನು ಏನನ್ನೋ ನನಗೆ ತಿಳಿಲಿಲ್ಲ. ಹಂಗಾಯ್ತು. ಅದು ತಿರುಗಿ ದಿನವೇ ನಮ್ಗೆ ಊರಿಂದ ಒಂದು ಫೋನ್ ಬರ್ತೈತಿ. ಸಡನ್ನಾಗಿ ಊರು ಬರ್ಬೇಕಾಕತಿ. ಯಾಕೆ ಬಂದ್ವಿ, ಏನಾಯಿತು, ನಮ್ಮ ಮಾವರು ಹೆಂಗೆ ತೀರ್ಕೊಂಡ್ರು, ಈ ಒಂದು ತಿಂಗಳೂರಿಗೆ ಏನೆಲ್ಲ ಆಯಿತು ಅನ್ನೋದನ್ನು ನಾನು ಇವತ್ತು ಈ ಒಂದು ವಿಡಿಯೋದ ನಿಮ್ಮ ಜೋಡಿ ಹಂಚಿ ಹೋಗ್ಬೇಕಂತಂದು ವಿಡಿಯೋ ಮಾಡಕತ್ತೀನಿ. ತಿಂಗಳ ತನಕ ವಿಡಿಯೋ ಮಾಡೋಕ್ಕಾಗೇ ಇಲ್ಲ. ಯಾಕೆ ಪರಿಸ್ಥಿತಿ ನಿಮಗೂ ಅರ್ಥ ಆಕೈತಿ ಯಾಕನ್ನೋದ. ಇವತ್ತು ಕೂಡ ನನಗೆ ಒಳಗೆ ಕುಂತ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಮನೆಯಾಗ. ಯಾಕಂದ್ರೆ ಈಗೂ ನಮ್ಮ ಅತ್ತೆ ಮಕ್ಕ ನೋಡ್ದೆ ಬೇಜಾರಾಕೈತಿ. ಹಾಗಾಗಿ ಹೊರಗೆ ಹಿತ್ಲ ಬಂದು ಕುಂತು ಮಾಡಾಕತ್ತೀನಿ. ನಾನು ಪ್ರತಿ ಸರಿ ವಿಡಿಯೋ ಮಾಡಬೇಕಾದ್ರೂ ನಾನು ಯಾವಾಗಲೂ ನಮ್ಮ ಅತ್ತಿಮ್ಮವ್ರ ಬಗ್ಗೆ ಹೇಳ್ಕೊತಾನೆ ಇದ್ದೇನೆ. ಯಾಕಂದ್ರೆ ನನ್ನ ತಾಯಿ ಕಳ್ಕೊಂಡು ಸುಮಾರು 15 ವರ್ಷ ಕಂಪ್ಲೀಟಾಗಿ 16ನೇ ವರ್ಷ. ನಮ್ಮಪ್ಪ ತೀರ್ಕೊಂಡು 7-8 ವರ್ಷ ಆಯಿತು ಹೆಚ್ಚು ಕಡಿಮೆ. ಈಗ ಯಾಕಂದ್ರೆ ನನಗೆ ಯಾವಾಗಲೂ ಮದುವೆ ಬಂದಾಗಿಂದ ಹಿಡಿದು ಇಲ್ಲಿ ತಕ್ಕ ನಮ್ಮ ಅತ್ತಿಮಾವ ಇವತ್ತು ಅತ್ತಿಮಾವನ ಥರನೇ ನೋಡಿಕೊಂಡೂ ಇಲ್ಲ ಅವ್ರು ನನಗೆ. ನನ್ನ ಗಂಡ ಅಕಸ್ಮಾತ್ ಏನೋ ಅಂದ್ರೂ ಮಗನ ಬಿಟ್ಕೊಟ್ರು, ಯಾವ ಸೊಸ್ತೆಯೂ ಬಿಟ್ಕೊಟ್ಟು ಮಾತಾಡೇ ಇಲ್ಲ ಅವರು. ಅಂಥವ್ರು ಒಬ್ರ ಹತ್ರ ತೊಳಸ್ಕೊಳ್ಳಿಲ್ಲ, ಬಳಸ್ಕೊಳ್ಳಿಲ್ಲ, ಏನಿಲ್ಲ, ಹೆಂಗಿದ್ರು ಹೆಂಗೆ ಹೋದ್ರು ಅನ್ನೋಂಗಾಯ್ತು. ಕಣ್ಣು ಮುಂದೆನೇ ಜೀವ ಬಿಟ್ಟರು. ಹೆಂಗೆ ಜೀವ ಹೋಯ್ತು ಅನ್ನೋದು ಸಮೇತ ನಮ್ಗೆ ಗೊತ್ತಾಗಲಿಲ್ಲ. ಗಂಡ ಹೆಂಡತಿಗಾತು ಒಂಥರ ಅದು ಈಗಲೂ ಕಣ್ಮುಂದೆ ಕಟ್ಟಿದಂಗೆ ಆಗೈತೆ ಅವ್ರು ಮಾಡಿದ್ದು ಅವತ್ತಿನ ದಿನದ್ದು. ನಮ್ಮದೇನೋ ಪುಣ್ಯ ಐತೇನೋ ಅನಿಸ್ತೈತಿ. ನಾನು ಅವತ್ತು ವಿಡಿಯೋ ಏನು ಮಾಡಿ ಹಾಕಿದೆ ನೋಡಿರಿ, ಲಾಸ್ಟ್ ವಿಡಿಯೋ. ಅಕಸ್ಮಾತ್ ನಾನು ನೆಕ್ಸ್ಟ್ ವಿಡಿಯೋ ಬರಲಿಲ್ಲ ಅಂದ್ರೆ ನೀವು ತಿಳ್ಕೊಬೇಕು ಏನಾರು ಆಗಿರ್ಬೋದು ಅಂತೇಳಿ. ಅದು ಸಡನ್ನ ನನ್ನ ಬಾಯಿಗೆ ಹಂಗೆ ಬಂತು. ನಾ ಬೇಕು ಅಂತ ಏನು ಅನ್ನಲಿಲ್ಲ. ಅದು ಯಾಕೆ ಬಂತು ಅನ್ನೋದು ತಿಳ್ಕೊಳಕ್ಕೆ ನನಗೆ ಈ ಘಟನೆ ನಡೆದ ಬಳಕ ಅರ್ಥ ಆಯ್ತು. ನನ್ನ ಬಾಯಲ್ಲಿ ಅಡ್ವಾನ್ಸ್ ಇದೇ ಥರ ಬರ್ಸಿದ್ದಾನೆ ದೇವ್ರು. ಹಂಗಾರೆ ಮುಂದಿನ ಸೂಚನೆ ಏನು ಅಂದ್ಕೊಂಡೆ. ಈಗ ಆದ ಬೆಳಗ್ಗೆ ಗೊತ್ತಾಗಕತ್ತೈತ್ರಿ ಅದು ಯಾಕೆ ಅಂದೆ ಅನ್ನೋ ಅಂಥದ್ದು. ಅವತ್ತು ವಿಡಿಯೋ ಮಾಡಿ ಹಾಕಿದ್ದು ಲಾಸ್ಟ್ ಆಯ್ತು. ಅವತ್ತು ಹಾಕಿದ ಬಳಿಕ ಸಾಯಂಕಾಲನ ನಮಗೊಂದು ಫೋನ್ ಬರ್ತೈತಿ ನಮ್ಮ ಮನೆಯವ್ರಿಗೆ, ನಿಮ್ಮಪ್ಪ ಹುಷಾರಿಲ್ಪ ಮತ್ತು ತ್ರಾಸಾಗತ್ತೈತಿ ಬರ್ರಿ ಮತ್ತು ಜ್ವರ ಬರತ್ತವ ಅಂಥೇಳಿ. ಸರಿ ಬಿಡ ಅಂತಂದು ಸರ್ ಹೇಳ್ಕೊಂಡ್ವಿ ನಮ್ಮ ಮನೆಯವ್ರು. ಹಿಂಗೆ ರೀ ಮನೆ ಕಡೆಯಿಂದ ಫೋನ್ ಬಂದೈತಿ ಮತ್ತು ನಮ್ಮಪ್ಪ ಸೀರಿಯಸ್ ಆಗಿತ್ತು ಹೋಗ್ತೇವೆ ಅಂಥೇಳಿ ಸರ್ ಪರ್ಮಿಷನ್ ಕೊಟ್ಟರು. ಸರಿ ಹೋಗ್ರಿ ಅಂಥೇಳಿ. ಅಷ್ಟೊತ್ತಿಗೆಲ್ಲ ಸಾಯಂಕಾಲ ಸುಮಾರು 6:30-7 ಗಂಟೆ ಏನೋ ಹಿಂಗಾಗಿತ್ತು. ಮತ್ತು ನಾವು ಅಲ್ಲಿಂದ ಬರ್ಬೇಕಾದ್ರೆ ನಮ್ಮ ಗಾಡಿ ಅನುಕೂಲ ಒಂದಿಲ್ಲಲ್ರಿ. ಬೈಕಾದರೂ ಹೆಂಗನ ಬರ್ಬೋದ, ಬಸ್ಸಿಗೆ ಬರಬೇಕಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಕೈತಿ. ಹಾಗಾಗಿ ಮತ್ತು ಆಮೇಲೆ ಸ್ವಲ್ಪ ಹೊತ್ತು ಒಂದು ಅರ್ಧ ತಾಸು 1 ತಾಸು ಬಿಟ್ಟು ಅದಕ್ಕೆ ಮತ್ತೆ ತಿರ್ಗಿ ನಮ್ಮ ಮಾವಾರ ಮಾತಾಡ್ತಾರೆ ನಮ್ಮ ಜೋಡಿ. ಇಲ್ಲ ನಂಗೆ ಸ್ವಲ್ಪ ಆರಾಮಾಗೈತಿ, ಹುಡುಗಿ ಕಟ್ಕೊಂಡು ಕತ್ತಲ್ದ ಬರೋಕ್ಕೆ ಹೋಗ್ಬಿಡ್ರಿ, ದೂರಿಂದಾರ ಐತಿ, ಯಾಕೆ ಬರ್ತೀರಿ, ಬೆಳಗ್ಗೆ ಎದ್ದು ಕೂಡಲೇ ಬರ್ರಿ ಅಂತ ಅಂದರು. ಸರಿ ಆಯಿತು ಬಿಡ, ಬೆಳಗ್ಗೆ ಎದ್ದು ಹೋದ್ರಾಯ್ತು ಅಂದು ಮತ್ತು ಅವತ್ತಿನ ದಿನ ಗಂಡ ಹೆಂಡತಿ ನಾವು ಇಷ್ಟೆಲ್ಲ ಮಾತಾಡಿದಾರೆ ಅವ್ರು ಸಾಯ್ತಾರೆ ಅನ್ನೋ ಕಲ್ಪನೆ ಕೂಡ ನಮಗಿಲ್ಲ. ಅವಾಗಲೂ ಅವ್ರಿಗೆ ಸೀರಿಯಸ್ ಆಕಿತ್ತು ಮತ್ತು ಕಡಿಮೆ ಆಕಿತ್ತು. ಇಂಜೆಕ್ಷನು ಮತ್ತು ದವಾಖಾನೆ ತೋರಿಸೋದು ಮಾಡೋದು, ಗುಳಿಗೆ ಕೊಟ್ಬೇಕು 2-3 ದಿನ. ಅವ್ರಿಗೆ ಯಾವಾಗಲೂ ಜ್ವರ, ಇವು ತ್ರಾಸಾಕಿತ್ತ, ಕಾಲಿನ ನೋವು, ಅವೆಲ್ಲ ನೋವುಗಳು ಚಾಲೂ ಆಕಿದ್ದು. ಹಂಗೆ ಮತ್ತು ಕಡಿಮೆ ಆಗ್ತಿತ್ತು. ಈ ಸುಮಾರು 4 ವರ್ಷದಿಂದ ನಾವು ಇದೇ ಥರ ನೋಡ್ಕೊತ ಬಂದೇವಿ. ಹಾಗಾಗಿ ಅವರು ಸಾಯ್ತಾರನೋ ಕಲ್ಪನೆ ಕೂಡ ನಮಗಿಲ್ಲ. ಈ ಸರಿನೂ ಹಂಗಾಗೈತೆ ಬಿಡು ಅವ್ರಿಗೆ ಅಂತಂದು ನಮ್ಮ ಮನೆಯವ್ರಿಗೆ ಹೇಳಿದೆ ನಾನು ಚಿನ್ನು ಹೋಕ್ಕೇವಿ ಮತ್ತು ಸ್ವಲ್ಪ ಲೇಟಾಗಿ ಬರ್ರಿ ನೀವು, ಮತ್ತು ಅತ್ತಿ ಒಬ್ಬಾಕಿ ಮನ್ಯಾಗ ತೋರ್ಸೋಕ್ಕದ್ದು ಆಕಿ ಗಾವಾಗಲ್ಲ ಅಂಥೇಳಿ. ಒಬ್ಬಾಕಿನ ಏನು ಮಾಡ್ಬೇಕಂತ ಗೊತ್ತಾಗೋದಿಲ್ಲ, ನಾ ಹೋಕ್ಕೇನಿ ಅಂತ ನಮ್ಮ ಮನೆಯವ್ರಿಗೆ ಅಂದೆ. ಸರಿ ಆಯಿತು ನೋಡೋಂತ ಬೆಳಕರ ಆಗಲಿ ಏನಕ್ಕೈತೆ ನೋಡೋಣ ಅಂತ ಅಂದ್ರೆ ಅವ್ರು. ಅಂದ ಬೆಳಕು ಅವತ್ತು ಇಡೀ ರಾತ್ರಿ ನಮ್ಗೆ ಸರಿಯಾಗಿ ನಿದ್ದಿನೂ ಬಂದಿಲ್ಲ, ಏನಿಲ್ಲ. ಅವತ್ತು ನಾ ಹಾಕಿದ ವಿಡಿಯೋನ ಕಮ್ಮಿ ಅಂದರೂ 2-3 ಸರಿ ನೋಡಿದೆ, ಏನೋ ಮಿಸ್ ಆಗತೈತಿ ಅಂತ ಅಂದ್ಕೊಂಡು ಮತ್ತು ಆ ವಿಡಿಯೋ ಅಪ್ಲೋಡ್ ಮಾಡಿ ಅವತ್ತಿನ ದಿನ ಹೋಯ್ತು. ತಿರುಗಿ ಬೆಳಗ್ಗೆ ಕರೆಕ್ಟ್ 5 ಗಂಟೆಗೆ ನಮಗೊಂದು ಫೋನ್ ಬರ್ತೈತಿ, ಸೀರಿಯಸ್ ಆಗೈತಿ ಬರ್ರಿ, ಭಾಳ ತಡ್ಕೋವಲ್ರವ್ರ, ಭಾಳ ತ್ರಾಸಾಗೈತಿ ಅಂಥೇಳಿ ಮತ್ತೆ ಯಾರು ಫೋನ್ ಮಾಡ್ತಾರೆ. ಬಿಡು ನಾವು ನಿಂತೇ ಇಲ್ಲ. ಹೆಂಗೆ ಹಾಸಿಗೆ ಬಿಟ್ಟೇವ ಹಂಗಂಗೆ ಹಾಸಿಗೆ ಬಿಟ್ಟವ್ರನ್ನ. ಹಂಗೆ ಹೆಂಗೆ ಎದ್ದು ಮಕ್ಕ ತಕ್ಕೊಂಡಿಲ್ಲ ಏನಿಲ್ಲ, ಎದ್ದು ಹಾಸಿಗೆಯಿಂದ ಬಾಜು ಮನೆಯವ್ರಿಗೆ ಹೇಳ್ಕೊಂಡು ನೀವು ಸ್ವಲ್ಪ ನೋಡ್ಕೊತೇವ್ರಿ ಅಂತ ಹೇಳಿದಾರನ್ನ ಎಲ್ಲ ಅಲ್ಲೇದಲ್ಲೇ ಬಿಟ್ಟಾರು. ಹುಡುಗಿ ಪಾಪು ಸಮೇತ ಮಕ್ಕೊಂಡಿದ್ದಿಲ್ಲ ರಂಚಿನೂ ಜೋಳಿಗ್ಯಾಗ. ಆಕಿನ ಹಂಗೆ ಎತ್ಕೊಂಡಾರ ಬಂದ್ವಿ. ನಮ್ಮ ಹಣೆ ಬರ ಏನೋ ಚಲೋ ಐತೇನೋ ಅನಿಸ್ತೈತಿ. ನಮ್ಮ ಮಾವಾರ ಕೊನೆ ಟೈಮಲ್ಲಿ ನಮ್ಮ ನೋಡು ಅಂಥದ್ದು ಮಾತಾಡೋ ಅಂಥದ್ದು. ನಾವು ಬಂದು ನಾವಿರೋ ತೋಳು ಹುಣಸಿಯಿಂದ ದಾವಣಗೆರೆ ಬಂದು ಇಳಿದ ತಕ್ಷಣ ನಮ್ಗೆ ಕರೆಕ್ಟ್ ಅಲ್ಲಿಂದ ತೋಳು ಹುಣಸಿಯಿಂದ ಒಂದು 6-6:30 ಹಂಗೇನ
ಒಂದು ಟ್ರೈನ್ ಐತ್ರಿ ಡೈರೆಕ್ಟ್ ದಾವಣಗೆರೆ ಬಂದು ಇಳಿದ ತಕ್ಷಣ ನಮಗೆ ಟೆಂಪೋ ರೆಡಿ ಇತ್ತು. ನಾವು ಬಸ್ಸು ಅದು ಇದು ನೋಡೋದು ಬೇಡ, ಬಾ ಹೋಗೋಣಪ್ಪ, ಮತ್ತೆ ಸೀರಿಯಸ್ ಆದ್ರೆ ಪಾಪ ಒಬ್ಬಕ್ಕೆ ಏನು ಮಾಡ್ಬೇಕಾಕಿ ಅಂತಂದು ಅಲ್ಲಿಂದನೇ ಹೇಳ್ಕೊಂಡು ಓನೇನವ್ರು ಇವ್ರಿಬ್ರಿಗೆ ಫೋನ್ ಮಾಡ್ಕೊತಾನೆ ಸ್ವಲ್ಪ ದವಾಖಾನೆ ಕರ್ಕೊಂಡು ಹೋಗ್ಬರ್ರಿ, ಇಲ್ಲಟ್ ಹೋಗ್ಬರ್ರಿ ಫೋನ್ ಹಚ್ಚಿ ಹೇಳ್ಕೊತಾನೆ ಬಂದಷ್ಟ್ರಾಗ ನಮ್ಗೆ ಒಂದು ಟೆಂಪೋ ರೆಡಿನೇ ಇತ್ತು. ಅದು ಡೈರೆಕ್ಟ್ ಇತ್ತು, ಅಲ್ಲಿ ನಾನ್ ಸ್ಟಾಪ್ ಇತ್ತು. ಅದು ಅವ್ರೇನೋ ಕೆಲ್ಸಕ್ಕೆ ಹೋಗೋರಿಗೆ ಅಂತಂದು ಬೆಳಗ್ಗೆ 1-2 ಟೆಂಪೋ ಬಿಟ್ಟಿರ್ತಾರಂತ. ನಮ್ಮ ನಸೀಬ್ ಚಲೋ ಇತ್ತೇನೋ ಅನಿಸ್ತೈತಿ. ರೊಕ್ಕದ ಮಾರಿ ನೋಡೋದು ಬೇಡ ಅಂತಂದ್ರೆ ಅದೇ ಟೆಂಪೋಕ್ಕೆ ನಾವು ಹತ್ತಿದ್ವಿ. ಹತ್ತಿದ್ದು 1.5 ತಾಸ್ನಾಗ ಅಂದ್ರೆ ಅವ ಸ್ಪೀಡ್ ಬಿಟ್ಟ, ಹಿಂಗೈತಿ ವಿಷಯ, ಸ್ವಲ್ಪ ಬೇಗ ಹೋಗ್ರಿ ಅಂದ ತಕ್ಷಣ ಸಿಗ್ಗಾಂವ ಏನೋ ಒಂದು ಸ್ಟಾಪ್ ಮಾಡಿದ್ರಿ ಅಷ್ಟೇ. ಸಿಗ್ಗಾಂವ ಸ್ಟಾಪ್ ಮಾಡಿದಾಗ ಅಲ್ಲೇ ನಾವು ಹಣ್ಣು ತೊಗೊಂಡಿದ್ವಿ. ಹಂಗಾರೆ ನೋಡೋಣ ಹೋಗ್ಲಿ ಒಂದು ಸ್ವಲ್ಪ ತಿಂತಾರೆ ಅಂಥೇಳಿ ಅಲ್ಲಿ ಒಂದು ಹಣ್ಣು ತೊಗೊಂಡು ಒಂದು ಅರ್ಧ ಕೆಜಿ ಹಣ್ಣು ತೊಗೊಸ್ ಅಲ್ಲಿಂದ ಬಿಟ್ಟವ್ರು ಸೀದಾ ಊರಿಗೆ ಬಂದಿದ್ವಿ. ನಾವು ದೌಡ ಬಂದಿವ್ರಿ ಅಗದಿ 9 ಗಂಟೆ ಅಂದ್ರೆ ಅಷ್ಟಕ್ಕೆಲ್ಲ ನಾವು ಮನೆಯಾಗೆ ಉಳ್ಕೊಂಡ್ವಿ. ನಾವು ಬರೋಷ್ಟ್ರಾಗೆಲ್ಲ ಸುಸ್ತಾಗಿದ್ರು, ಅವ್ರಿಗೆ ಸೀರಿಯಸ್ ಭಾಳ ಆಗಿತ್ತು, ಎದ್ರು ಕುಂದ್ರಕ್ಕೆ ಬರಾಕತ್ತಿದ್ದಿಲ್ಲ. ಇಡೀ ರಾತ್ರಿ ಎಲ್ಲನೂ ಭಾಳ ಒದ್ದಾಡಿದ್ರಂತ. ನಮ್ಮ ಅತ್ತಿ ಬಂದ್ಮೇಲೆ ಹೇಳಾಕತ್ಬಿಟ್ಲು. ನಾವು ಬಂದು ಕೂಡಲೇನ ಸಡನ್ನಾಗಿ ಎದ್ದು ಕುಂತಾರಣ ನಮ್ಮ ಚಿನ್ನೋಗೆ ಯವ್ವ ಅಂತಂದು ಎದ್ದು ಕುಂದ್ರು. ಅದು ಈಗೂ ಕಣ್ಮುಂದೆ ಕಟ್ದಂಗೆ ಆಯ್ತು ನನಗೆ. ಅವ್ರ ಪಾಪಕ್ಕೆ ಹಂಗಂದಿದ್ದು ಯವ್ವ ಅಂತ ಎದ್ದವ್ರನ್ನ ಈಗ ಬಂದ್ರಿ ಅಂತಂದು ಕೇಳಿ ಹ್ಞೂ ರೀ ಬಂದಿವಿ, ಯಾಕೆ ತ್ರಾಸ ಆಗತ್ತೈತ್ರಿ? ಏನಿಲ್ವಾ, ಕಾಲು ನೋಯ್ತಾವು, ಅಪ್ಪ ಎಲ್ಲದ. ನಮ್ಮ ಮನೆಯವ್ರ ಹೆಸರು ನಾಗರಾಜ್ ಇದ್ರು, ಅವ್ರು ಯಾವಾಗಲೂ ಕರೆಯೋದು ಅಪ್ಪ ಇಲ್ಲ ರಾಜ ಅಂತ ಕರೀತಾರೆ ಅಂದ. ಅವ್ರ ಜೋಡಿ ಸ್ವಲ್ಪ ಮಾತಾಡಿ ಯಾಕಪ್ಪ ಹೋಗೋಣ ಅಂತಂದು ಆಂಬುಲೆನ್ಸ್ ಫೋನ್ ಮಾಡಿದ್ದೇವೆ. ಬ್ಯಾಗ್ ಪ್ಯಾಕ್ ಮಾಡ್ಕೊಂಡೇವಿ, ಏನಾರಕ್ಕಾಗಲಿ ಈ ಸರಿ ತೋರಿಸ್ಬಿಡೋಣ ಕರೆಕ್ಟಾಗಿ ಏನೇನು ಅನ್ನೋದು. ಇವ್ರು ಪದೇ ಕಾಲು ನೋವು ಅನ್ನೋದು ಮತ್ತು ನಾವು ಹಿಂಗೆ ಅನ್ನೋದು ಬಿಡೋದು ಇದಾಗೈತೆ ಅಂತಂದು ನಾವು ಅವ್ರಿಗೆ ಕಲ್ಪನೆನೂ ಇಲ್ಲರಿ ನಮಗೆ. ನಾವು ಬ್ಯಾಗ್ ಪ್ಯಾಕ್ ಮಾಡತ್ತೇವೆ, ಅವ್ರ ಮೇಲೆ ಹೋಗೋದು ಪ್ಯಾಕ್ ಮಾಡ್ಕೊಳತ್ತಾರನೋ ಅಂತದ್ದು ನಮ್ಗೆ ತಿಳಿಲೇ ಇಲ್ಲ. ಅಂದು ನಾವೆಲ್ಲ ರೆಡಿ ಮಾಡತ್ತೇವೆ. ಹಣ್ಣಿನ ಜ್ಯೂಸ್ ಅಂತಂದೇನ್ರಿ, ಜ್ಯೂಸ್ ಮಾಡಿಕೊಡ್ಲ ಅಂತ ಕೇಳೀನಿ. ಹ್ಞೂ ಮಾಡಿಕೊಡು ಅಂದರಿ. ಒಂದು ಹಣ್ಣಿನ ರಸ ಜ್ಯೂಸ್ ಮಾಡಿಕೊಟ್ರೆ ಸುಮ್ಮನೆ ಕುಡ್ದು ಕಾಸು ಇನ್ನೇನು ಸ್ವಲ್ಪ ಹೊತ್ತಿಗೆ ಆಂಬುಲೆನ್ಸ್ ಬರೋದೈತಿ. ಊರು ಹತ್ತತ್ರ ಆಂಬುಲೆನ್ಸ್ ಐತಿ. ಇವ್ರಿಗೆಲ್ಲ ಭಾಳ ತ್ರಾಸ ಆಕತ್ಬಿಡ್ತಾರೆ. ನಾವು ಕಾಲಿಗಿನ ಹಂಗೆ ಮಾಡ್ತಾರಂತ ಕಾಲು ತಿಕ್ತೇವಿ, ಎಲ್ಲ ಮಾಡಾಕತ್ತೇವಿ. ಹಿತ್ಲಿಕ್ಕೆ 2 ಸರಿ ಕರ್ಕೊಂಡು ಬಂದಾರ ನಮ್ಮ ಮನೆಯಾರು, ಇಲ್ಲ ಮನೆ ಕಡೆ ಅವ್ರ ದೊಡ್ಡಪ್ಪನ ಮಗ ಒಬ್ರು ಕರ್ಕೊಂಬಂದು ಹೋಗೋದು ಎರಡೂ ಮಾಡಿದೆವು. ಕುಂದ್ರೋದು ಹೇಳೋದು ಎಲ್ಲ ಮಾಡಿದ್ದಾರೆ. ನಿಚ್ಚಳಾಗೆ ಮಾತಾಡಿದ್ದಾರೆ. ಅವ್ರೇನು ಹಾಸಿಗೆ ಹಿಡಿಲಿಲ್ಲ ಭಾಳ ದಿನ. ಅವಾಗ ಕಾಲು ನೋವು ಅನ್ನೋದು ಅಂದ್ಬಿಟ್ರೆ ಏನಿದ್ದಿದ್ದಿಲ್ಲ. ನಾನು ಹಿಂದಿನ ವಿಡಿಯೋ ನೋಡೋರು ಪ್ರತಿಯೊಬ್ಬರಿಗೂ ಗೊತ್ತಿರ್ತೈತಿ ಹೆಂಗಿದ್ರು ಅವ್ರ ಪರಿಸ್ಥಿತಿ ಅಂತೇಳಿ. ಹಂಗಂದು ಕೂಡಲೇನ ಸರಿ ಆಯ್ತಂತ 2 ಟೈಮೇನ ಹಿತ್ಲು ಕರ್ಕೊಂಬಂದೇವಿ. ಅವ್ರಿಗೆ ಟಾಯ್ಲೆಟ್ ಅಥವಾ ರೆಸಸ್ ಆಗ್ಬೋದೇನೋ ಅಂತೇಳಿ. 2 ಆಗಲಿಲ್ಲ, ಹಣ್ಣಿನ ಜ್ಯೂಸ್ ಕುಡಿದ್ರಷ್ಟೆ. ಬಂದು ಕಾಟಾದ್ಮೇಲೆ ಮಕ್ಕೊಂಡ್ರೆ ಮತ್ತೆ ತಿರ್ಗಾ ನಮ್ಮ ಚಿನ್ನೋರ ಅಪ್ಪಾಜಿನ ಕೂಡಲೇನ ಅವರು ಸ್ವಲ್ಪ ದೊಡ್ಡ ಆಳು ಇದ್ದಿದ್ದಕ್ಕೆ ಹಿಂದೆಲ್ಲ ಹಾಕಕ್ಕೆ ಹೋಗ್ಬೇಡ್ರಿ, ಗಾವಾಗಲ್ಲ ಸ್ವಲ್ಪ ಎದೆ ಮ್ಯಾಗ ಮಲಗಿಸೋಡ್ರಿ, ನೋಡೋಣ ಏನು ಮಾಡ್ತಾರೆ ಅಂತ ಅಂದಿದ್ದು ಒಂದಾಗ ಗೊತ್ತವ್ರಿ. ಅವ್ರು ಎದೆ ಮ್ಯಾಗ ಎಷ್ಟು ಹಿಂಗೆ ಮಲಗಿಸ್ಕೊಂಡಾರ ನಮ್ಮ ಮನೆಯವ್ರು ಅಷ್ಟೆ. ನೋಡ್ತಿದ್ದಂತಾನೆ ಜೀವ ಬಿಟ್ಟರು. ಕರೆಕ್ಟ್ 10:55 ಆಗಿತ್ತು, ಅವರು ಜೀವ ಬಿಟ್ಟರು. ಯಾಕಂದ್ರೆ ನಮ್ಗೆ ತಾಯಿ ತಂದೆ ಸತ್ತಾಯಿನ ಹಿಡಿದು ಅವ್ರ ತಾಯಿ ತಂದೆ ಥರ ನಮಗಾಗಿದ್ರೆ ಯಾವತ್ತೂ ಇದು ಸರಿದು ಕುಂದ್ರ ಅನ್ನೋಂಥ ವ್ಯಕ್ತಿನ ಅಲ್ಲ. ಏನೇ ಇದ್ರು ಅವ್ರು ನಮ್ಮ ಅತ್ತಿ ಜೋಡಿನೇ ಇರ್ತಿತ್ತು. ಯಾವತ್ತೂ ನಮಗೇನು ಒಂದು ಮಾತು ಅಂತಿದ್ದಿಲ್ಲ. ನಮ್ಮ ಚಿನ್ನು ಹುಟ್ಟಿದ ಬೆಳಕಂದ್ರೂ ಭಾಳ ಖುಷಿಪಟ್ಟಂಥ ವ್ಯಕ್ತಿ. ಯಾಕಂದ್ರೆ ನಂಗೆ ಭಾಳ ದಿನಕ್ಕೆ ಮಕ್ಕಳೇ ಆಗಲ್ಲ ಅಂದ್ಕೊಂಡ್ಬಿಟ್ಟಿದ್ರೆಲ್ಲರೂ. ಅಂಥದ್ರೊಳಗೆ ಆಕಿ ನಿಂತಾಗ್ರಿ ನಂಬಿದ್ರಂಬ್ರಿ ಬಿಟ್ರು. ಒಂದು ಬೆಲ್ಲದ ಪೆಂಟಿ ಮೊದಲು ಮಾಡಿ ನಂಗೆ ಹೊಡ್ಯಕ್ಕೆ ಹಚ್ಚಿಲ್ಲ ಅವ್ರು. ಏನು ಮಾಡಬೇಡ ನೀ ಸುಮ್ಮನೆ ರೆಸ್ಟ್ ಮಾಡೋದು ಒಂದ ಮಾಡೋರು ಮಾಡ್ಕೋತಾರವ, ನೀ ಏನು ಮಾಡಬೇಡ ಅಂತ. ಮಣಿದೇವ್ರು ನಾನು ಪ್ರೆಗ್ನೆಂಟ್ ಅದೇನಿ ಅನ್ನೋ ಒಂದು ಸುದ್ದಿ ಕೇಳಿದ ತಕ್ಷಣ ಮಣಿದೇವ್ರಿಗೆ ಹೋಗಿ ಶ್ರೀಶೈಲ ಮಲ್ಲಿಕಾರ್ಜುನ ಮಣಿದೇವರು ಶ್ರೀಶೈಲಕ್ಕೆ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಎಲ್ಲ ಮಾಡ್ಕೊಂಡು ಬಂದಂಥ ಅವರು. ವಿಶೇಷವಾಗಿ ಯಾರಿಗೆ ಅಂತ ಮಾವು ಅತಿ ಸಿಗಲ್ಲ ಅನ್ನಿಸ್ತೈತಿ. ನಂಗೆ ವಿಡಿಯೋ ಮಾಡೋಕೆ ತಿಂಗಳು ಕಳೆದೈತೆ ಅಂದರೂ ಅವರು ವಿಷಯ ನೆನೆಸ್ಕೊಂಡಾಗ ಈಗ ದುಃಖ ತಡ್ಕೊಳಕ್ಕಾಗಲ್ಲ ರೀ. ನಮ್ಮ ಹಳ್ಳಿ ಸೈಡೆಲ್ಲ ಸತ್ತಾಗ ಹೇಳಿಬಿಟ್ಟು ಅಳತಾರ, ಹಿಂಗೆ ಮಾಡಿದ್ರು ಹಿಂಗಿಲ್ಲ ಅಂತ ಹಾಡಾಡ್ಕೊಂಡು ಅಳೋದು ಅಂತೇವೆ ನಾವು. ಅದನ್ನೆಲ್ಲ ನಮ್ಗೆ ಆ ಥರ ಎಲ್ಲ ಬರೋದಿಲ್ಲ. ನಮ್ದು ಏನೇ ದುಃಖ ಇದ್ರೂ ಅದು ಮನಸ್ಸಿನಾಗ ಇಟ್ಕೊಂಡು ಕಾಸು ಮಾಡೋಕೆ ಬರ್ತೈತೆ. ಯಾಕಂದ್ರೆ ನನ್ನ ತಾಯಿ ತಂದೆ ಸತ್ರ ಸಮಯ ನಂಗೆ ಆ ಥರ ಎಲ್ಲ ಹೇಳಿ ಅಳೋಕ್ಕೆಲ್ಲ ಬಂದಿಲ್ಲ. ಒಳ್ಳೆಯದೋ ಕೆಟ್ಟದ್ದು ಅದು ಮನಸ್ಸಿನಾಗಿರುವಂಥದ್ದು ಜಾಸ್ತಿ ಬೇಜಾರಾಕೈತಿ. ಈಗೂ ಕೂಡ ಅವ್ರು ಸತ್ತಾರಂದ್ರೆ ನಮ್ಗೆ ನಂಬಕ್ಕಾಗ್ತಿಲ್ಲ. ಎಲ್ಲೋ ಹೋಗ್ಯಾರೇನೋ ಕುಂತಾರೇನೋ ಅನ್ನೋ ರೀತಿಯಲ್ಲಿ. ಯಾಕಂದ್ರೆ ಸುಮ್ಮನೆ ಕುಂದ್ರು ಅಂಥ ವ್ಯಕ್ತಿನೂ ಅಲ್ಲ, ಮನೆಯಾಗಿರುವಂಥವ್ರು ಅಲ್ಲ ಅವ್ರು. ಸುಮ್ಮ ಈ ಕಡೆ ತಿರ್ಗಾಡ್ಕೊತ ಇರ್ತಿದ್ರು ಅವ್ರು. ಈಗೂ ಹಂಗೆ ಅನ್ನಿಸ್ತೈತೆ ನಮಗೆ. ನಮ್ಮ ಅತ್ತಿ ಮಕ್ಕ ನೋಡಿದ ಭಾಳ ಕೆಟ್ಟ ಅನ್ನಿಸ್ತೈತೆ. ಯಾಕಂದ್ರೆ ಗಂಡ ಹೆಂಡತಿ ಸಂಬಂಧ ಅನ್ನೋದು ಅಷ್ಟು ಸುಲಭದ್ದಲ್ರಿ. ಅದು ದೇವ್ರು ಅಷ್ಟು ಸುಲಭವಾಗೇನು ಸೃಷ್ಟಿ ಮಾಡಿರೋವಂಥದ್ದಲ್ಲ. ಅವ್ರಿಗೆ ಯಾವಾಗಲೂ ಜೊತೆಗೆ ಇದ್ದವ್ರು ಹೆಚ್ಚು ಒಬ್ಬೊಬ್ಬರು ಯಾವಾಗಲೂ ಇಲ್ಲೇ ಇಲ್ಲ. ಅವರು ಒಟ್ಟಿಗೆ ಹೋಗಿದ್ರು, ಒಟ್ಟಿಗೆ ಬರ್ತಿದ್ರು, ಅಲ್ಲಿ ಹೋದಿದ್ರು. ನಾವು ಎಷ್ಟೋ ದೂರ ದುಡ್ಯಕ್ಕೆ ಹೋಗ್ಯಾವಪ್ಪ ಮಕ್ಕಳು ಅಂತಂದ್ರೆ ಗಂಡ ಹೆಂಡತಿ ಯಾವತ್ತೂ ಅಗ್ಲಿದ್ದೇ ಗೊತ್ತಿಲ್ಲ ನಮ್ಗೆ. ಅವ್ರು ಬೈದಾಡ್ಕೊಂತ ಜಗಾಡ್ಕೊಂತ ಒಟ್ಟಿಗೆ ಇರ್ತಿದ್ರು. 1 ತಿಂಗಳಾಯ್ತು ನಮ್ಮ ಅತ್ತಿ ಮನೆ ಬಿಟ್ಟು ಹೊರಗೆ ಹೋಗಿಲ್ಲ. ಒಂಥರ ಬಾಯಿಗೆ ಬೀಗ ಹಾಕಿದಂಗೆ ಆಗ್ಬಿಟ್ಟೈತಿ.
ಯಾವಾಗಲೂ ವಟ 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 ಮಾತಾಡ್ಕೊತ ಅವ್ರ ಕಾಲು ಇವ್ರು ಎಳಿದ್ಕೊಂತ ಇವ್ರಿಗೆ ಅವ್ರು ಬೈಕು ಅಂತ ತಿನ್ನೋ ವಿಚಾರಕ್ಕೆ ಉಣ್ಣೋ ವಿಚಾರಕ್ಕೆ ಅಡಿಕೆಲಿ ಹಾಕೊಳ್ಳೋ ವಿಚಾರಕ್ಕೆ ಪ್ರತಿಯೊಂದಕ್ಕೂ ಇಬ್ಬರು ಕೂಡ ಇವ್ರಿಗೆ ಅನ್ನೋದು ಅವ್ರಿಗೆ ಅನ್ನೋದು ಇವತ್ತಿನ ದಿನ ನಮ್ಮ ಅತ್ತಿಗೆ ಹೇಳಕ್ಕೆ ಅನ್ನಕ್ಕೆ ಬೈಯಕ್ಕೆ ಯಾರು ಇಲ್ಲಂಗಾಗೈತಿ. ಸುಮ್ಮನೆ ಕುಂದಿರ್ತಾರೋ ಮಮ್ಮಿ ಆ ಟಿ ವಿ ಮುಂದೆ ಕುಂತಾಗ ಭಾಳ ಬೇಜಾರಾಕೈತಿ. ನಾವು ಅವ್ರು ಮಾತಾಡೋದಕ್ಕೆ ನಗ್ತಿದ್ವಿ, ಒಂದ್ಸರಿ ಬೈತಿದ್ವಿ, ನೀ ಯಾಕೆ ಹಂಗಂತಿ ಬಿಡುವ ಅಂತಿದ್ವಿ. ಬರೀ ಅಡಿಕೆಲಿ ಜಗಳ ಮಾಡೋದಕ್ಕೆ. ಈಗ ಅಡಿಕೆಲಿ ಜಗಳ ಮಾಡೋರಿಲ್ಲ. ಎದ್ದು ಹಾಸಿಗೆ ಚಹಾ ಕುಡಿತಿದ್ರು ಅವ್ರು, ಎದ್ದು ಕೂಡಲೇ ಚಹಾ ಕೊಡುವ ಅನ್ನೋರಿಲ್ಲ. ಒಂಥರ ಎಲ್ಲ ರೀತಿಯಲ್ಲಿ ನೆನ್ಸ್ಕೊಂಡ ಭಾಳ ಬೇಜಾರಾಕೈತ್ರಿ ಅವ್ರ ವಿಚಾರದಾಗ. ಇದ್ದಷ್ಟು ದಿನ ವ್ಯಕ್ತಿಗಳಿಗೆ ನಾವು ಏನೋ ಒಂದು ಸಂದರ್ಭ ಬೈಕೋತೇವಿ, ಅನ್ಕೋತೇವಿ, ಮಾಡ್ತೇವೆ. ಕರೆ ಸತ್ತಾಗು ಅಂತ ನೋವು ಐತೆ ನೋಡ, ಯಾರಿಗೆ ಬೇಡ ಅಂತ ಅನ್ಕೋತಾನೆ. ಆದರೆ ಪ್ರಪಂಚದಾಗ ಇರೋ ಪ್ರತಿಯೊಂದು ಹೆಣ್ಣು ಮಕ್ಕಳನ್ನ ಕೇಳೋದಿಷ್ಟ, ನಮ್ಮ ಅತ್ತಿ ಮಾವನಂತ ಅತ್ತಿ ಮಾವ ಸಿಗ್ಲಪ್ಪ ಅಂತಲೇ ಕೇಳ್ಕೊತೆ ನಾನು. ಯಾಕೆ ಎಲ್ಲ ಅತ್ತಿಗಳಂತ ಅತ್ತಿ ಮಾವ ನಮಗೆ ಸಿಕ್ಕಿದ್ದಿಲ್ಲ. ದೇವ್ರಂತವ್ರು ಪಾಪ ಅವ್ರು ಯಾವತ್ತೂ ಏನು ಅನ್ನದೇ ಇರೋವಂಥ ವ್ಯಕ್ತಿ. ನನ್ನೊಂದು ಆಸೆ ಐತಿ ಯೂಟ್ಯೂಬ್ ಮಾಡೋದಕ್ಕೆ ರೀಸನ್ನ ಮೇನ್ ಕಾರಣ ಅವರಾಗಿದ್ರು ನನಗೆ. ಅವರಿರೋಷ್ಟು ದಿನ ಅದು ಈಡೇರ್ಸೋಕ್ಕಾಗಲಿಲ್ಲ ನಮ್ಮ ಕೈಲೇ. ನಾವು ಇನ್ನೂ ಇರ್ತಾರೋ ಬಿಡು ಅಂತ ಅಂದ್ಕೊಂಡಿದ್ವಿ. ಇನ್ನೊಂದು ವರ್ಷೊಪ್ಪತ್ತು ಅವ್ರು ನಮಗೆ ಟೈಮ್ ಕೊಟ್ಟಿದ್ರು ಅವ್ರು ಆಸೆ ಪಟ್ಟು ಹಂಗೆ ನಾವು ಅವ್ರನ್ನ ಕಳಿಸ್ಕೊಡ್ತಿದ್ವಿ. ಖರೆ ಅದೊಂದು ವಿಚಾರ ಭಾಳ ಮನಸ್ಸಿಗೆ ನೋವು ಆಯ್ತು. ಮನೆ ಕಟ್ಸೋ ಆಸೆ ಅವ್ರಿಗೆ ಮತ್ತು ಆಸೆಯಾಗಿ ಉಳಿದು ಹೋತ. ಈ ರೀತಿ ಆಕೈತಿ ಅಂತ ನಾವು ಅಂದ್ಕೊಂಡಿದ್ದೇ ಇಲ್ಲ. ಹಾಗಾಗಿ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ರೀ, ಅಷ್ಟು ಬೇಜಾರಾಗತ್ತೈತಿ. ನಮ್ಮತ್ತಿ ಮುಂದೆ ಕೆಲವೊಂದು ವಿಡಿಯೋ ಮಾಡೋಕ್ಕೆ ಆಗಾಕತ್ತಿಲ್ಲ. ಯಾಕಂದ್ರೆ ಅವ್ರು ಏನು ಮಾತಾಡ್ಬೇಕಂತಲೇ ತಿಳಿದಿಲ್ಲ ನಂಗೆ. ಅವ್ರ ಜೋಡಿ ಕುಂತ ಕಾಮಿಡಿ ಮಾಡ್ಬೇಕು ಅಥವಾ ಮಾತಾಡ್ಬೇಕು ಏನಂತನೂ ಗೊತ್ತಾಗ್ತಿಲ್ಲ. ಹಾಗಾಗಿ ಈ ಒಂದು ತಿಂಗಳ ತನಕ ನಂಗೆ ವಿಡಿಯೋ ಮಾಡೋಕ್ಕೆ ಮನಸ್ಸು ಮಾಡಲಿಲ್ಲ. ಈಗೂ ಕೂಡ ಮನಸ್ಸಿದ್ದಿದ್ದಿಲ್ಲ. ಇನ್ಸ್ಟಾಗ್ರಾಮ್ದಾಗ ಸುಮಾರು ಒಂದು 7-8 ಜನ ಮೆಸೇಜ್ ಹಾಕಿದ್ರು ನನಗೆ. ಯಾಕಕ್ಕ ನೀವು ಯೂಟ್ಯೂಬಿಗೆ ವಿಡಿಯೋ ಮಾಡಿ ಹಾಕಾಕತ್ತಿಲ್ಲ, ಏನು ಪ್ರಾಬ್ಲಮ್ ಆಗೈತಿ, ನಾವು ಸಪೋರ್ಟ್ ಮಾಡತ್ತೇವಿ, ವಿಡಿಯೋ ಮಾಡಿ ಹಾಕ್ರಿ ಅಂತ ಕೇಳೋಕ್ಕಾಗತ್ರ. ಹಾಗಾಗಿ ಇವತ್ತು ಮನಸ್ಸು ಇದ್ದರೂ ಇಲ್ಲದೇ ಇದ್ದರೂ ಇವತ್ತು ಮತ್ತೆ ವಿಡಿಯೋ ಮಾಡೋಕ್ಕಾಗ್ತೇನೆ ನಾನು. ಅವ್ರು ಹೇಳಿರೋ ಕಾರಣಕ್ಕೆ ಯಾಕನ್ನೋ ರೀಸನ್ ಹೇಳಬೇಕಲ್ಲ. ಹಾಗಾಗಿ ಒಂದು ತಿಂಗಳದಿಂದ ವಿಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ ರೀ. ಕಾರಣ ಏನಂತ ನಿಮ್ಗೆ ಗೊತ್ತಾಕೈತಿ ಅಂತ ಅನ್ಕೋತೀನಿ. ಹೆಚ್ಚಿಗೆ ಮಾತಾಡೋಕ್ಕೂ ಮನಸ್ಸಾಗ್ತಿಲ್ಲ. ಪರಿಸ್ಥಿತಿ ನೀವು ಅರ್ಥ ಮಾಡಿಕೊಂಡು ನಮ್ಮ ಅತ್ತಿ ಮಾವನ ಆಸೆ ಅಂತೂ ಈಡೇರ್ಸೋಕ್ಕಲಿಲ್ಲ, ಅತ್ತಿ ಆಸೆಗಳನ್ನಾದರೂ ಈಡೇರ್ಸೋಣ ಅಂತ ಅಂದ್ಕೊಂಡು ಮತ್ತೆ ಈ ಜರ್ನಿ ನಾನು ಕಂಟಿನ್ಯೂ ಮಾಡ್ತೇನಂತ. ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡಕತ್ತಿರಲ್ಲ, ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋರು ಪ್ಲೀಸ್ ಸಪೋರ್ಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕ್ಕೆ ಹೋಗಬೇಡ್ರಿ. ನಾನು ಏನು ಹೇಳ್ಬೇಕಾ ಗೊತ್ತಾಗ್ತಿಲ್ಲ ರೀ. ನಿಮ್ಗೇನು ಅನ್ನಿಸ್ತೈತಲ್ಲ ಅದೊಂದು ಮೆಸೇಜ್ ಮಾಡಿ ಹೇಳ್ರಿ ಏನು ಅನ್ನಿಸ್ತೈತೆ ಅನ್ನೋದು. ಮತ್ತು ನಾನು ನಾಳೆ ವಿಡಿಯೋದ ಮತ್ತೆ ನಿಮ್ಗೆ ಸಿಗ್ತೇನಂತ. ಎಷ್ಟು ಸಾಧ್ಯನೋ ಅಷ್ಟು ಸ್ವಲ್ಪ ಕೆಲವು ದಿನಗಳ ಕಾಲ ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋ ಮಾಡಿ ಹಾಕೋಕ್ಕೆ ಪ್ರಯತ್ನ ಪಡ್ತೇನೆ. ಹಾಕುವಾಗ ಏನಾರು ತಪ್ಪಾದ್ರೆ ಪ್ಲೀಸ್ ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ.